ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಕಬ್ಬು ಬೆಳೆಗಾರರ ರೈತರ ಸಂಕಷ್ಟ. ವರ್ಷಾನಿಡೀ ಕಬ್ಬು ಬೆಳೆಸಬೇಕು, ಗ್ಯಾಂಗ್ ಹಚ್ಚಿ ಕಡಿಸ್ಬೇಕು, ಹೊಳ್ಳಿ ಸಿಲಿಪ್ ಬಾಯಿಗೆ ರೊಕ್ಕ ಕೊಡಬೇಕು, ಕಬ್ಬು ಕಡಿಯಾಕ ನಂಬರ್ ಹಚ್ಚಕ್ಕೆ. ಅದೇ ರೀತಿ ಟ್ಯಾಕ್ಟರ್ದವ್ರಿಗೂ ಎಂಟ್ರಿ ಕೊಡಬೇಕು, ಆ ಸಿಲಿಂಗ್ ಇಳ್ಸಾಕ ಮಾಡಕ್ಕೆ ಕೊಡ್ಬೇಕಂತೇಳಿ ಆ ಎಂಟ್ರಿ ಎಸ್ಕೋತಾರೋ. ಕಡಿಯವ್ರಿಗೂ ಎಂಟ್ರಿ ಕೊಡಬೇಕು. ಇದೆಲ್ಲ ಕೂಡಿ ರೈತಿಗೆ ಪಾಪ ಎಲ್ಲಿಗೆ ಬತ್ತು ನೋಡಿ ಖರ್ಚು. ರೈತನ ಜೀವನ ಬರೀ ಇನ್ನೊಬ್ರಿಗೆ ಕೊಡೋದ್ರಾಗಣ ಹೋತ, ಕೊಡೋದ್ರಾಗಣ ಹೊತ್ತು ತನ್ನ ಜೀವನ ನಡೆಸೋದು ಕಠಿಣ ಆಗಿಬಿಟ್ಟಿದೆ ರೈತಿಗೆ ಪಾಪ. ಫ್ಯಾಕ್ಟ್ರಿಯವ್ರಿಗಾರ ನಾಚಿಗೆ ಬರ್ಬೇಕು. ಅವ್ರ ಕಡೆಯಿಂದ ಸಿಲ್ಲಿಂಗ್ ಇಸ್ಕೊಳ್ಳೋ ಕಡೆ ಸೆಂಟ್ರಿಂಗ್ ಈ ರೊಕ್ಕ ಕೊಡ್ರಿ ಅಂತ ಹೇಳ್ತಾರಂದ್ರೆ ಇವ್ರಂತ ಎಂಥ ಶಾನ್ಯಾಗಳ ಫ್ಯಾಕ್ಟ್ರಿ ಅವ್ರ ಪಾಪ ಹತ್ರದ ರೌಂದಿಯಾಗಣ ಮುರಿತಾರೆ ನಿಮಗೆ ರೊಕ್ಕ. ರೌಂದಿ ಮೈನಸ್ ಮಾಡೋದ. ಇದೆಲ್ಲ ರೈತ ಬರೀ ಎಲ್ಲರಿಗೂ ಕೊಟ್ಕೋತ ಹೋದಂದ್ರೆ ಅವ್ನು ಬದುಕಾವ ಹೆಂಗೆ? ರೈತರ ಜೀವನ ಏನಾಗೈತೆ ಅಂದ್ರೆ ಇದೇನು ನಾಯ್ಕಿತ ಅತುಷಾಗಿ ಹೋಯ್ತು ಪಾಪತ್ತು. ಇಲ್ಲಿ ಫ್ಯಾಕ್ಟರಿಯಿಂದನೂ ಮೋಸ, ಇಲ್ಲಿ ಗ್ಯಾಂಗ್ದವ್ರು ಕಡಿಯವ್ರಿಂದ ಮೋಸ, ಇದು ಡ್ರೈವರಿಂದ ಮೋಸ ಹೋಯ್ತು. ಈ ನಮ್ಮ ಕಬ್ಬೂರು ಸರ್ಕಲ್ದೊಳಗೆ ಏನೈತಿಲ್ಲ, ಬೆಡಿಕಾಳ ಫ್ಯಾಕ್ಟ್ರಿ ಅವ್ರನ್ನ ಕೇಳ್ರೆ, ಬೆಡಿಕಾಳ ಫ್ಯಾಕ್ಟ್ರಿ ಅವ್ರ ಕಬ್ಬು ಕಡಿದು ಕೇಳ್ರೆ ಅವಂಗೆ ಸಿಲಿಪ್ ಬಾಯಿಗೆ ಬೆನ್ನಿ ಹಚ್ಬೇಕಾಗಿತ್ತು. ಅವ್ಗೆ ಬೆನ್ನಿ ಹಚ್ಬೇಕಾಯ್ತು. ಅವ್ನು ಸೇರ್ ಮೆಂಬರ್ ಅಟ್ಟ ಕಡಿತಾತ. ಅದಕ್ಕೆ ಬೆಡಿಗಾಳ ಫ್ಯಾಕ್ಟ್ರಿ ಅವ್ರು ಇದನ್ನು ಗಮನಕ್ಕೆ ತೊಗೋಬೇಕು. ಆ ಸಿಲಿಪ್ ಬಾಯಿ ಯಾರ ಏನು ನೋಡಿ ಅವ್ರನ್ನ ಬಗ್ಗೆ ಜರ ಕ್ರಮ ವಹಿಸ್ರಿ. ಯಾಕೆ ರೈತರಿರ್ತಕ್ಕಿಂಥದ್ದೆಲ್ಲ ಮಾಡೋದು ಸರಿ ಅನ್ಸಂಗಿಲ್ಲ. ನಾವೋ ಒಮ್ಮೆ ಫೋನ್ ಮಾಡಿದ್ದು ನಮ್ಮ ಮಿತ್ರರಿಂದ, ನಾವು ಸೇರ್ ಮೆಂಬರ್ದು ಅಟ್ಟ ಕಡಿತೀವಿ ಅಂತೇಳಿ. ಪ್ರೈವೇಟ್ ಫ್ಯಾಕ್ಟ್ರಿಗೆ ಸೇರ್ ಎಲ್ಲಿರ್ತಾವೆ ಇವಾಗ? ಅಂದ್ರೆ ಎಲ್ಲ ಪಾಪ ರೊಕ್ಕ ಬಿಚ್ಚೋದು ಹಿಂದೆಗೆ ಆಗಿಬಿಟ್ಟೈತಿ. ಈಗ ಒಟ್ಟು ರೈತರಂದ್ರೆ ಏನಂದ್ರೆ ವಸೂಲಿ ಎಲ್ಲ ಇಲಾಖೆದಾಗ ಹಿಡ್ಕೊಂಡು ಫ್ಯಾಕ್ಟ್ರಿ ಹಿಡ್ಕೊಂಡು ಒಟ್ಟು ರೈತನ ವಸೂಲಿ ಮಾಡೋದೈತೆ. ಬಟ್ ಅಂಜಿ ಕಳಿಸಿ ಬಾಯಾಗಿ ಜಿಗಿಸಿ ಬಿಡೋದು ಒಂದು ದಂಧೆ ಕಲ್ತು ಬಿಟ್ಟಿದ್ದಾರೆ ಎಲ್ಲರೂ. ಈಗ ಎಲ್ಲ ರೈತರು ಹುಷಾರಾಗ್ರಿ. ಯಾಕೆ ಎಂಟ್ರಿ ಕೊಡಬೇಕು ಏನು ಅದನ್ನೆಲ್ಲ ಒಂದು ಮೀಚ್ ಅವಕಾಶ ಮಾಡಿರಿ. ಫ್ಯಾಕ್ಟ್ರಿ ಅವ್ರ ಜೊತೆ ಗೆರಾವ್ ಹಾಕ್ರಿ. ಸಿಲಿಪ್ ಬಾಯಿಗಳಿಗೆ ಯಾಕೆ ಕೊಡಬೇಕು? ಸಿಲಿಪ್ ಬಾಯಿಗಳು ಯಾಕೆ ಕೊಡಬೇಕು? ನಂಬರ್ ನಿಮ್ದು ಕಬ್ಬು ನಂಬರ್ ಬಂದಂಗೆ ಡೇಟ್ ವೈಸ್ ಕಬ್ಬು ಕಡಿಬೇಕು. ರೊಕ್ಕ ಕೊಟ್ಟು ಬಳಕ ನಿಮ್ಮ ಕಬ್ಬು ಕಡಿತಾ ಅಂತಂದ್ರೆ ಅವ್ನು ಫ್ಯಾಕ್ಟ್ರಿ ಗಮನಕ್ಕೆ ತೊಗೊಂಬರ್ರಿ. ಯಾಕೆ ಅದನ್ನು ಇದು ತ್ರಾಸ ತೊಗೋತೀರಿ ಅಂತ? ಸಿಲಿಪ್ ಬಾಯಿಗಳಿಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಅಂತ ಮಂದಿ ಅದು ಪಗಾರ ಇರ್ತೈತಿ, ಎಲ್ಲ ಇರ್ತೈತಿ. ಹೋಗಿ ಅಂತ ರೈತರ ತಾಕ ಮತ್ತೆ ಬಾಯಿ ಹೊಡ್ತಾರಂದ್ರೆ ನಾಚಿಕೆ ಇರ್ತದೆ. ಇಂಥ ನಾಚಿಕೆ ಎಷ್ಟು ನಾಚಿಕೆ ಬಿಟ್ಟದಾರ ಅಧಿಕಾರಿಗಳನ್ನು. ರೈತರನ್ನ ಯಾವ ರೀತಿ ಉಪಯೋಗ ಮಾಡ್ಕೊತಾರೆ ನೋಡಿ ಇವರೆಲ್ಲ. ನಮ್ಮದು ದೇಶದ ಹಣಿಬರ ಇಷ್ಟ. ಎಲ್ಲರಿಗೂ ರೈತರು ರೊಕ್ಕ ಕೊಟ್ಟು ಪಾಪ ತನ್ನ ಬೆಳೆ ಕಳಿಸಬೇಕಾದ್ರೆ ಕಣ್ಣೀರು ಕಪಾಳಿಗೆ ಬರ್ಲತ್ತವ. ಅದಕ್ಕೆ ನೋಡಿ ನಮ್ಮ ಚಾನಲನ್ನು ಫಾಲೋ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚು ಫ್ಯಾಕ್ಟ್ರಿ ಮಾಲಕಿಗೆ ಹೋಗ್ಬೇಕು, ಅಲ್ಲಿ ಮಟ್ಟ ಶೇರ್ ಮಾಡಿರಿ. ಅಲ್ಲಿ ಎಂಟ್ರಿ ತೊಗೊಳತ್ತಾರೆ, ಫ್ಯಾಕ್ಟ್ರಿ ಅವ್ರು ಎಂಟ್ರಿ ತೊಗೊಳತ್ತಾರೆ, ಸಿಲಿ ಬಾಯಿಗಳು ಎಂಟ್ರಿ ತೊಗೊಳದಾರ, ಡ್ರೈವರ್ಗಳಿಗೆ ಎಂಟ್ರಿ ಕೊಡ್ಬೇಕು. ಮತ್ತೊಂದು ಎಪಿಸೋಡ್ ಭೇಟಿ ಆಗೋಣ. ಧನ್ಯವಾದಗಳು.